ವೆದರ್ ಚೇಂಜ್ಗೆ ಶೀತ ಜ್ವರ ಬರೋದು ಕಾಮನ್. ಜ್ವರದೊಟ್ಟಿಗೆ ಬರುವ ಕೆಮ್ಮು ತುಸು ಡೇಂಜರ್. ಕೆಮ್ಮು ಅಲ್ವಾ ಅಂತ ಹೇಳಿ ನೆಗ್ಲೆಕ್ಟ್ ಏನಾದರೂ ನೀವು ಮಾಡಿದ್ರೆ ಸಾಕಷ್ಟು ತೊಂದರೆಗಳನ್ನು ಅನುಭವಿಸಬೇಕಾಗುತ್ತೆ. ಯಾಕಂದ್ರೆ ರಾಜಧಾನಿಯಲ್ಲಿ ದಿಢೀರಂತ ಕ್ಷಯ ರೋಗದ ಪ್ರಕರಣಗಳು ದಾಖಲಾಗ್ತಾ ಇದೆ. ರಾಜಧಾನಿ ಜನರೇ ಎಚ್ಚರ ಎಚ್ಚರ. ಕೆಮ್ಮು ಅಂತ ನೆಗ್ಲೆಕ್ಟ್ ಮಾಡಬೇಡಿ. ಕೋವಿಡ್ ಬಂದು ಹೋದಾಗಿನಿಂದ ಜನರ ಆರೋಗ್ಯನೇ ಸರಿ ಇಲ್ಲ. ಇಮ್ಯುನಿಟಿ ಪವರ್ ಕಡಿಮೆಯಾಗಿ ಜ್ವರ ಬಂದ್ರೂ ಹಾಸಿಗೆ ಹಿಡಿಯುವ ಪರಿಸ್ಥಿತಿ ಬಂದಿದೆ. ಅಕಾಲಿಕ ಮಳೆ, ಅನ್ಸರ್ಟೈನ್ ವೆದರ್ನಿಂದ ಶೀತ ಕೆಮ್ಮು ಸಾಮಾನ್ಯವಾಗಿ ಬಿಟ್ಟಿದೆ. ಶೀತ ಓಕೆ, ಆದ್ರೆ ವಾರಗಳಿಂದ ಇರುವ ಕೆಮ್ಮು ನಾಟ್ ಓಕೆ ಅಂತ ವೈದ್ಯರು ಎಚ್ಚರಿಸಿದ್ದಾರೆ. ಬೆಂಗಳೂರಲ್ಲಿ ಇತ್ತೀಚೆಗೆ ಕ್ಷಯರೋಗ ಪ್ರಕರಣ ಹೆಚ್ಚಳವಾಗಿದೆ. 2 ವಾರಕ್ಕಿಂತ ಹೆಚ್ಚು ಕಾಲ ಕೆಮ್ಮು ಇದ್ದರೆ ವೈದ್ಯರನ್ನ ಸಂಪರ್ಕಿಸುವುದು ಒಳ್ಳೆಯದು. ಕ್ಷಯರೋಗ ವಂಶ ಪಾರಂಪರ್ಯವಾಗಿ ಬರುವ ಕಾಯಿಲೆಯಲ್ಲ. ಒಬ್ಬರಿಂದ ಒಬ್ಬರಿಗೆ ವೇಗವಾಗಿ ಹರಡುವ ಭೀತಿ ಇದೆ. ಹೀಗಾಗಿ ಎಚ್ಚರಿಕೆ ಅತಿ ಮುಖ್ಯ ಅಂತಾರೆ ವೈದ್ಯರು. ಕೆಮ್ಮಿದ್ರೆ ಕೆಮ್ಮಿನಲ್ಲಿ ಕಫದಲ್ಲಿ ಅದು ಬೇರೆಯವ್ರಿಗೂ ಕೂಡ ಹರಡುವಂಥ ಚಾನ್ಸಸ್ ಇರುತ್ತೆ ಟ್ಯೂಬರ್ಕ್ಯುಲರ್ ವೈರಸ್ಲಿ. ಆಮೇಲೆ ಇನ್ನೊಂದೇನೆಂದರೆ ಅದನ್ನು ಹಾಗೆ ಬಿಟ್ಟರೆ ಅವ್ರು ನೆಗ್ಲೆಕ್ಟ್ ಮಾಡಿ ಹಾಗೆ ಬಿಟ್ಟರೆ ಅದು ಅವ್ರಿಗೆ ಇದಾಗುತ್ತೆ, ಏನೋ ಪೋಸ್ಟ್ ಸೆಕೆಂಡ್ರಿ ಇದಾಗುತ್ತೆ. 2 ವಾರಕ್ಕಿಂತ ಹೆಚ್ಚು ಕಾಲ ಕೆಮ್ಮಿದ್ದರೆ ಪರೀಕ್ಷೆ ಮಾಡಿಸಿಕೊಳ್ಳಿ. ಸಂಜೆ ರಾತ್ರಿ ಹೊತ್ತಲ್ಲಿ ಬೆವರುವುದು, ಎದೆ ನೋವು, ತೂಕ ಕಡಿಮೆಯಾಗುವುದು, ಹಸಿವಾಗದಿರುವುದು, ಕಫದಲ್ಲಿ ರಕ್ತ ಬೀಳುವುದು ಕಂಡು ಬಂದ್ರೆ ಪರೀಕ್ಷೆ ಮಾಡಿಸಿಕೊಳ್ಳಲು ಸಲಹೆ ನೀಡಲಾಗಿದೆ. ಅಪೌಷ್ಟಿಕತೆ, ಹೊಗೆಬತ್ತಿ ಸೇದುವುದು, ಆಲ್ಕೋಹಾಲ್, ಧೂಳಿನಲ್ಲಿ ಕೆಲಸ ಮಾಡುವುದು, HIV, ಮಧುಮೇಹದಿಂದ ಈ ರೋಗ ಜಾಸ್ತಿ ಹರಡುತ್ತದೆ. ಕೆಮ್ಮುವಾಗ ಮಾಸ್ಕ್ ಧರಿಸುವುದು, AC ಬಳಕೆ ಕಡಿಮೆ ಮಾಡುವುದು ಉತ್ತಮ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ವೆದರ್ ಚೇಂಜ್ಗೆ ಶೀತ ಜ್ವರ ಬರೋದು ಕಾಮನ್. ಜ್ವರದೊಟ್ಟಿಗೆ ಬರುವ ಕೆಮ್ಮು ತುಸು ಡೇಂಜರ್. ಕೆಮ್ಮು ಅಲ್ವಾ ಅಂತ ಹೇಳಿ ನೆಗ್ಲೆಕ್ಟ್ ಏನಾದರೂ ನೀವು ಮಾಡಿದ್ರೆ ಸಾಕಷ್ಟು ತೊಂದರೆಗಳನ್ನು ಅನುಭವಿಸಬೇಕಾಗುತ್ತೆ. ಯಾಕಂದ್ರೆ ರಾಜಧಾನಿಯಲ್ಲಿ ದಿಢೀರಂತ ಕ್ಷಯ ರೋಗದ ಪ್ರಕರಣಗಳು ದಾಖಲಾಗ್ತಾ ಇದೆ. ರಾಜಧಾನಿ ಜನರೇ ಎಚ್ಚರ ಎಚ್ಚರ. ಕೆಮ್ಮು ಅಂತ ನೆಗ್ಲೆಕ್ಟ್ ಮಾಡಬೇಡಿ. ಕೋವಿಡ್ ಬಂದು ಹೋದಾಗಿನಿಂದ ಜನರ ಆರೋಗ್ಯನೇ ಸರಿ ಇಲ್ಲ. ಇಮ್ಯುನಿಟಿ ಪವರ್ ಕಡಿಮೆಯಾಗಿ ಜ್ವರ ಬಂದ್ರೂ ಹಾಸಿಗೆ ಹಿಡಿಯುವ ಪರಿಸ್ಥಿತಿ ಬಂದಿದೆ. ಅಕಾಲಿಕ ಮಳೆ, ಅನ್ಸರ್ಟೈನ್ ವೆದರ್ನಿಂದ ಶೀತ ಕೆಮ್ಮು ಸಾಮಾನ್ಯವಾಗಿ ಬಿಟ್ಟಿದೆ. ಶೀತ ಓಕೆ, ಆದ್ರೆ ವಾರಗಳಿಂದ ಇರುವ ಕೆಮ್ಮು ನಾಟ್ ಓಕೆ ಅಂತ ವೈದ್ಯರು ಎಚ್ಚರಿಸಿದ್ದಾರೆ. ಬೆಂಗಳೂರಲ್ಲಿ ಇತ್ತೀಚೆಗೆ ಕ್ಷಯರೋಗ ಪ್ರಕರಣ ಹೆಚ್ಚಳವಾಗಿದೆ. 2 ವಾರಕ್ಕಿಂತ ಹೆಚ್ಚು ಕಾಲ ಕೆಮ್ಮು ಇದ್ದರೆ ವೈದ್ಯರನ್ನ ಸಂಪರ್ಕಿಸುವುದು ಒಳ್ಳೆಯದು. ಕ್ಷಯರೋಗ ವಂಶ ಪಾರಂಪರ್ಯವಾಗಿ ಬರುವ ಕಾಯಿಲೆಯಲ್ಲ. ಒಬ್ಬರಿಂದ ಒಬ್ಬರಿಗೆ ವೇಗವಾಗಿ ಹರಡುವ ಭೀತಿ ಇದೆ. ಹೀಗಾಗಿ ಎಚ್ಚರಿಕೆ ಅತಿ ಮುಖ್ಯ ಅಂತಾರೆ ವೈದ್ಯರು. ಕೆಮ್ಮಿದ್ರೆ ಕೆಮ್ಮಿನಲ್ಲಿ ಕಫದಲ್ಲಿ ಅದು ಬೇರೆಯವ್ರಿಗೂ ಕೂಡ ಹರಡುವಂಥ ಚಾನ್ಸಸ್ ಇರುತ್ತೆ ಟ್ಯೂಬರ್ಕ್ಯುಲರ್ ವೈರಸ್ಲಿ. ಆಮೇಲೆ ಇನ್ನೊಂದೇನೆಂದರೆ ಅದನ್ನು ಹಾಗೆ ಬಿಟ್ಟರೆ ಅವ್ರು ನೆಗ್ಲೆಕ್ಟ್ ಮಾಡಿ ಹಾಗೆ ಬಿಟ್ಟರೆ ಅದು ಅವ್ರಿಗೆ ಇದಾಗುತ್ತೆ, ಏನೋ ಪೋಸ್ಟ್ ಸೆಕೆಂಡ್ರಿ ಇದಾಗುತ್ತೆ. 2 ವಾರಕ್ಕಿಂತ ಹೆಚ್ಚು ಕಾಲ ಕೆಮ್ಮಿದ್ದರೆ ಪರೀಕ್ಷೆ ಮಾಡಿಸಿಕೊಳ್ಳಿ. ಸಂಜೆ ರಾತ್ರಿ ಹೊತ್ತಲ್ಲಿ ಬೆವರುವುದು, ಎದೆ ನೋವು, ತೂಕ ಕಡಿಮೆಯಾಗುವುದು, ಹಸಿವಾಗದಿರುವುದು, ಕಫದಲ್ಲಿ ರಕ್ತ ಬೀಳುವುದು ಕಂಡು ಬಂದ್ರೆ ಪರೀಕ್ಷೆ ಮಾಡಿಸಿಕೊಳ್ಳಲು ಸಲಹೆ ನೀಡಲಾಗಿದೆ. ಅಪೌಷ್ಟಿಕತೆ, ಹೊಗೆಬತ್ತಿ ಸೇದುವುದು, ಆಲ್ಕೋಹಾಲ್, ಧೂಳಿನಲ್ಲಿ ಕೆಲಸ ಮಾಡುವುದು, HIV, ಮಧುಮೇಹದಿಂದ ಈ ರೋಗ ಜಾಸ್ತಿ ಹರಡುತ್ತದೆ. ಕೆಮ್ಮುವಾಗ ಮಾಸ್ಕ್ ಧರಿಸುವುದು, AC ಬಳಕೆ ಕಡಿಮೆ ಮಾಡುವುದು ಉತ್ತಮ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ವೆದರ್ ಚೇಂಜ್ಗೆ ಶೀತ ಜ್ವರ ಬರೋದು ಕಾಮನ್. ಜ್ವರದೊಟ್ಟಿಗೆ ಬರುವ ಕೆಮ್ಮು ತುಸು ಡೇಂಜರ್. ಕೆಮ್ಮು ಅಲ್ವಾ ಅಂತ ಹೇಳಿ ನೆಗ್ಲೆಕ್ಟ್ ಏನಾದರೂ ನೀವು ಮಾಡಿದ್ರೆ ಸಾಕಷ್ಟು ತೊಂದರೆಗಳನ್ನು ಅನುಭವಿಸಬೇಕಾಗುತ್ತೆ. ಯಾಕಂದ್ರೆ ರಾಜಧಾನಿಯಲ್ಲಿ ದಿಢೀರಂತ ಕ್ಷಯ ರೋಗದ ಪ್ರಕರಣಗಳು ದಾಖಲಾಗ್ತಾ ಇದೆ. ರಾಜಧಾನಿ ಜನರೇ ಎಚ್ಚರ ಎಚ್ಚರ. ಕೆಮ್ಮು ಅಂತ ನೆಗ್ಲೆಕ್ಟ್ ಮಾಡಬೇಡಿ.
ಕೋವಿಡ್ ಬಂದು ಹೋದಾಗಿನಿಂದ ಜನರ ಆರೋಗ್ಯನೇ ಸರಿಯಿಲ್ಲ. ಇಮ್ಯುನಿಟಿ ಪವರ್ ಕಡಿಮೆಯಾಗಿ ಜ್ವರ ಬಂದ್ರೂ ಹಾಸಿಗೆ ಹಿಡಿಯುವ ಪರಿಸ್ಥಿತಿ ಬಂದಿದೆ. ಅಕಾಲಿಕ ಮಳೆ, ಅನ್ಸರ್ಟೈನ್ ವೆದರ್ನಿಂದ ಶೀತ ಕೆಮ್ಮು ಸಾಮಾನ್ಯವಾಗಿ ಬಿಟ್ಟಿದೆ. ಶೀತ ಓಕೆ, ಆದ್ರೆ ವಾರಗಳಿಂದ ಇರುವ ಕೆಮ್ಮು ನಾಟ್ ಓಕೆ ಅಂತ ವೈದ್ಯರು ಎಚ್ಚರಿಸಿದ್ದಾರೆ. ಬೆಂಗಳೂರಲ್ಲಿ ಇತ್ತೀಚೆಗೆ ಕ್ಷಯರೋಗ ಪ್ರಕರಣ ಹೆಚ್ಚಳವಾಗಿದೆ. 2 ವಾರಕ್ಕಿಂತ ಹೆಚ್ಚು ಕಾಲ ಕೆಮ್ಮು ಇದ್ದರೆ ವೈದ್ಯರನ್ನ ಸಂಪರ್ಕಿಸುವುದು ಒಳ್ಳೆಯದು. ಕ್ಷಯರೋಗ ವಂಶ ಪಾರಂಪರ್ಯವಾಗಿ ಬರುವ ಕಾಯಿಲೆಯಲ್ಲ. ಒಬ್ಬರಿಂದ ಒಬ್ಬರಿಗೆ ವೇಗವಾಗಿ ಹರಡುವ ಭೀತಿ ಇದೆ. ಹೀಗಾಗಿ ಎಚ್ಚರಿಕೆ ಅತಿ ಮುಖ್ಯ ಅಂತಾರೆ ವೈದ್ಯರು. ಕೆಮ್ಮಿದ್ರೆ ಕೆಮ್ಮಿನಲ್ಲಿ ಕಫದಲ್ಲಿ ಅದು ಬೇರೆಯವ್ರಿಗೂ ಕೂಡ ಹರಡುವಂಥ ಚಾನ್ಸಸ್ ಇರುತ್ತೆ ಟ್ಯೂಬರ್ಕುಲರ್ ವೈರಸ್ಲಿ. ಆಮೇಲೆ ಇನ್ನೊಂದೇನೆಂದರೆ ಅದನ್ನು ಹಾಗೆ ಬಿಟ್ಟರೆ, ಅವ್ರು ನೆಗ್ಲೆಕ್ಟ್ ಮಾಡಿ ಹಾಗೆ ಬಿಟ್ಟರೆ ಅದು ಅವ್ರಿಗೆ ಇದಾಗುತ್ತೆ, ಏನೋ ಪೋಸ್ಟ್ ಸೆಕೆಂಡ್ರಿ ಇದಾಗುತ್ತೆ. 2 ವಾರಕ್ಕಿಂತ ಹೆಚ್ಚು ಕಾಲ ಕೆಮ್ಮಿದ್ದರೆ ಪರೀಕ್ಷೆ ಮಾಡಿಸಿಕೊಳ್ಳಿ. ಸಂಜೆ ರಾತ್ರಿ ಹೊತ್ತಲ್ಲಿ ಬೆವರುವುದು, ಎದೆ ನೋವು, ತೂಕ ಕಡಿಮೆಯಾಗುವುದು, ಹಸಿವಾಗದಿರುವುದು, ಕಫದಲ್ಲಿ ರಕ್ತ ಬೀಳುವುದು ಕಂಡು ಬಂದ್ರೆ ಪರೀಕ್ಷೆ ಮಾಡಿಸಿಕೊಳ್ಳಲು ಸಲಹೆ ನೀಡಲಾಗಿದೆ. ಅಪೌಷ್ಟಿಕತೆ, ಹೊಗೆಬತ್ತಿ ಸೇದುವುದು, ಆಲ್ಕೋಹಾಲ್, ಧೂಳಿನಲ್ಲಿ ಕೆಲಸ ಮಾಡುವುದು, HIV, ಮಧುಮೇಹದಿಂದ ಈ ರೋಗ ಜಾಸ್ತಿ ಹರಡುತ್ತದೆ. ಕೆಮ್ಮುವಾಗ ಮಾಸ್ಕ್ ಧರಿಸುವುದು, AC ಬಳಕೆ ಕಡಿಮೆ ಮಾಡುವುದು ಉತ್ತಮ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ವೆದರ್ ಚೇಂಜ್ಗೆ ಶೀತ ಜ್ವರ ಬರೋದು ಕಾಮನ್. ಜ್ವರದೊಟ್ಟಿಗೆ ಬರುವ ಕೆಮ್ಮು ತುಸು ಡೇಂಜರ್. ಕೆಮ್ಮು ಅಲ್ವಾ ಅಂತ ಹೇಳಿ ನೆಗ್ಲೆಕ್ಟ್ ಏನಾದರೂ ನೀವು ಮಾಡಿದ್ರೆ ಸಾಕಷ್ಟು ತೊಂದರೆಗಳನ್ನು ಅನುಭವಿಸಬೇಕಾಗುತ್ತೆ. ಯಾಕಂದ್ರೆ ರಾಜಧಾನಿಯಲ್ಲಿ ದಿಢೀರಂತ ಕ್ಷಯ ರೋಗದ ಪ್ರಕರಣಗಳು ದಾಖಲಾಗ್ತಾ ಇದೆ. ರಾಜಧಾನಿ ಜನರೇ ಎಚ್ಚರ ಎಚ್ಚರ. ಕೆಮ್ಮು ಅಂತ ನೆಗ್ಲೆಕ್ಟ್ ಮಾಡಬೇಡಿ. ಕೋವಿಡ್ ಬಂದು ಹೋದಾಗಿನಿಂದ ಜನರ ಆರೋಗ್ಯನೇ ಸರಿಯಿಲ್ಲ. ಇಮ್ಯುನಿಟಿ ಪವರ್ ಕಡಿಮೆಯಾಗಿ ಜ್ವರ ಬಂದ್ರೂ ಹಾಸಿಗೆ ಹಿಡಿಯುವ ಪರಿಸ್ಥಿತಿ ಬಂದಿದೆ. ಅಕಾಲಿಕ ಮಳೆ, ಅನ್ಸರ್ಟೈನ್ ವೆದರ್ನಿಂದ ಶೀತ ಕೆಮ್ಮು ಸಾಮಾನ್ಯವಾಗಿ ಬಿಟ್ಟಿದೆ. ಶೀತ ಓಕೆ, ಆದ್ರೆ ವಾರಗಳಿಂದ ಇರುವ ಕೆಮ್ಮು ನಾಟ್ ಓಕೆ ಅಂತ ವೈದ್ಯರು ಎಚ್ಚರಿಸಿದ್ದಾರೆ. ಬೆಂಗಳೂರಲ್ಲಿ ಇತ್ತೀಚೆಗೆ ಕ್ಷಯರೋಗ ಪ್ರಕರಣ ಹೆಚ್ಚಳವಾಗಿದೆ. 2 ವಾರಕ್ಕಿಂತ ಹೆಚ್ಚು ಕಾಲ ಕೆಮ್ಮು ಇದ್ದರೆ ವೈದ್ಯರನ್ನ ಸಂಪರ್ಕಿಸುವುದು ಒಳ್ಳೆಯದು. ಕ್ಷಯರೋಗ ವಂಶ ಪಾರಂಪರ್ಯವಾಗಿ ಬರುವ ಕಾಯಿಲೆಯಲ್ಲ. ಒಬ್ಬರಿಂದ ಒಬ್ಬರಿಗೆ ವೇಗವಾಗಿ ಹರಡುವ ಭೀತಿ ಇದೆ. ಹೀಗಾಗಿ ಎಚ್ಚರಿಕೆ ಅತಿ ಮುಖ್ಯ ಅಂತಾರೆ ವೈದ್ಯರು. ಕೆಮ್ಮಿದ್ರೆ ಕೆಮ್ಮಿನಲ್ಲಿ ಕಫದಲ್ಲಿ ಅದು ಬೇರೆಯವ್ರಿಗೂ ಕೂಡ ಹರಡುವಂಥ ಚಾನ್ಸಸ್ ಇರುತ್ತೆ ಟ್ಯೂಬರ್ಕುಲರ್ ವೈರಸ್ಲಿ. ಆಮೇಲೆ ಇನ್ನೊಂದೇನೆಂದರೆ ಅದನ್ನು ಹಾಗೆ ಬಿಟ್ಟರೆ, ಅವ್ರು ನೆಗ್ಲೆಕ್ಟ್ ಮಾಡಿ ಹಾಗೆ ಬಿಟ್ಟರೆ ಅದು ಅವ್ರಿಗೆ ಇದಾಗುತ್ತೆ, ಏನೋ ಪೋಸ್ಟ್ ಸೆಕೆಂಡ್ರಿ ಇದಾಗುತ್ತೆ. 2 ವಾರಕ್ಕಿಂತ ಹೆಚ್ಚು ಕಾಲ ಕೆಮ್ಮಿದ್ದರೆ ಪರೀಕ್ಷೆ ಮಾಡಿಸಿಕೊಳ್ಳಿ. ಸಂಜೆ ರಾತ್ರಿ ಹೊತ್ತಲ್ಲಿ ಬೆವರುವುದು, ಎದೆ ನೋವು, ತೂಕ ಕಡಿಮೆಯಾಗುವುದು, ಹಸಿವಾಗದಿರುವುದು, ಕಫದಲ್ಲಿ ರಕ್ತ ಬೀಳುವುದು ಕಂಡು ಬಂದ್ರೆ ಪರೀಕ್ಷೆ ಮಾಡಿಸಿಕೊಳ್ಳಲು ಸಲಹೆ ನೀಡಲಾಗಿದೆ. ಅಪೌಷ್ಟಿಕತೆ, ಹೊಗೆಬತ್ತಿ ಸೇದುವುದು, ಆಲ್ಕೋಹಾಲ್, ಧೂಳಿನಲ್ಲಿ ಕೆಲಸ ಮಾಡುವುದು, HIV, ಮಧುಮೇಹದಿಂದ ಈ ರೋಗ ಜಾಸ್ತಿ ಹರಡುತ್ತದೆ. ಕೆಮ್ಮುವಾಗ ಮಾಸ್ಕ್ ಧರಿಸುವುದು, AC ಬಳಕೆ ಕಡಿಮೆ ಮಾಡುವುದು ಉತ್ತಮ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.